ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವ್ಲಾಗ್ ಬಂದು ನಾನ್ ವೆಜ್ ಬೌಲ್ ಅಂತ. ಸೊ ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡ್ತಿದ್ದೀನಿ ಆಫೀಸ್ ಕಿಚನಲ್ಲಿ. ಸೊ ಲೆಟ್ಸ್ ಸಿ ಹೌ ಇಟ್ ಟೇಸ್ಟ್. ಯಾವಾಗಲೂ ನಮ್ಮ ಕೆಫೆಟೇರಿಯಾದಲ್ಲಿ ಊಟ ಮಾಡ್ತಾ ಇದ್ದೆ. ಸೊ ಒಂದು ದಿನ ಅನ್ನಿಸ್ತು ಲೆಟ್ಸ್ ಟ್ರೈ ದ ಮೈಕ್ರೋ ಕಿಚನ್ ಅಂತ. ಸೊ ನನ್ನ ಆಫೀಸ್ ಕೊಡುವ ಜಾಗದಲ್ಲೇ ಟಾಪ್ ಫ್ಲೋರ್ನಲ್ಲಿ ಈ ಮೈಕ್ರೋ ಕಿಚನ್ ಇದೆ. ಸೊ ಇಲ್ಲಿ ನಾನೇನು ಮಾಡಿದೆ, ನನ್ನ ಆಫ್ಟರ್ನೂನ್ ಲಂಚ್ಗೆ ನಾನ್ ವೆಜ್ ಬೌಲ್ ಅಂತ ಆರ್ಡರ್ ಮಾಡಿ ಕೌಂಟರ್ಗೆ ಹೋದೆ. ಅಲ್ಲಿ ಕೌಂಟರ್ನಲ್ಲಿ ಒಂದು ಬಿಗ್ ಬೌಲ್ನಲ್ಲಿ ವೆಜಿಟೇಬಲ್ಸ್ಗಳನ್ನ ಫಿಲ್ ಮಾಡಿದ್ರು. ಹಾಗೆ ಕೆಲವೊಂದು ಈ ಕಬಾಬ್ ಪೀಸ್ ಥರ ಚಿಕನ್ ಪೀಸ್ಗಳನ್ನ ಆ್ಯಡ್ ಮಾಡಿದ್ರು. ಅಲಾಂಗ್ ವಿತ್ ದ್ಯಾಟ್ ಸ್ಪೈಸಿ ಚಟ್ನೀಸ್ನ ಆ್ಯಡ್ ಮಾಡಿದ್ರು. ಅದ್ರ ಜೊತೆಗೆ 2 ಬಾಯ್ಲ್ಡ್ ಎಗ್ ಕೂಡ ಕೊಟ್ಟರು. ಯಾವತ್ತೂ ನಾನು ಈ ಥರ ವೆಜೀಸ್ ವಿತ್ ಚಿಕನ್ ಸ್ಲೈಸಸ್ ಮತ್ತು ಎಗ್ಗನ್ನು ಟ್ರೈ ಮಾಡಲಿಲ್ಲ. ಸೊ ಒಂದ್ಸರಿ ಟ್ರೈ ಮಾಡೋಣ ಯಾವ ರೀತಿ ಇರೋದೆ ಟೇಸ್ಟ್ ಅಂತ ಬಂದೆ. ನಾನು ಆರ್ಡರ್ ಮಾಡಿದ್ದು ನಾನ್ ವೆಜ್ ಬೌಲ್, ಬಟ್ ಇಲ್ಲಿ ಬೇರೆ ಆಪ್ಷನ್ಸ್ಗಳು ಇತ್ತು. ಅಂದರೆ ಫ್ರೆಶ್ ಜ್ಯೂಸ್, ಹಾಗೆ ಕಟ್ ಫ್ರೂಟ್ಸ್, ಅದೇ ಥರ ವೆಜ್ ಸ್ಯಾಂಡ್ವಿಚ್, ಚಿಕನ್ ಸ್ಯಾಂಡ್ವಿಚ್, ಇನ್ನೂ ವೆರೈಟೀಸ್ ಇತ್ತು. ಇನ್ನೂ ರೆಡಿಯಾಗೋಕ್ಕೆ ಟೈಮ್ ಇದ್ದಿದ್ದರಿಂದ ಹೊರಗಡೆ ಹೋಗಿ ಸ್ವಲ್ಪ ಲಾನ್ ನೋಡ್ಕೊಂಡು ಬರೋಣ ಅಂತೇಳಿ ಹೊರಟೆ. ಇದೇ ನೋಡಿ ನಮ್ಮ ಟಾಪ್ ಫ್ಲೋರ್ನಲ್ಲಿರೋ ಸಿಟ್ಔಟ್. ಸೊ ಕ್ಯಾಫೆಟೇರಿಯಾದಲ್ಲಾದರೂ ಕುತ್ಕೊಂಡು ನಾವು ತಿನ್ಬೋದು, ಇಲ್ಲ ಇಲ್ಲಿ ಬಂದು ನಾವು ಸಿಟ್ಔಟ್ ಥರ ಇದೆ. ಸೊ ಇಲ್ಲೂ ಕುತ್ಕೊಂಡು ನಾವು ಫುಡ್ನ ಎಂಜಾಯ್ ಮಾಡ್ಬೋದು. ಇಲ್ಲಿನ ವಿಶೇಷತೆ ಇನ್ನೊಂದು ಏನಪ್ಪ ಅಂತ ಅಂದರೆ, ನಮ್ಮ ಆಫೀಸು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ತುಂಬ ಹತ್ತಿರದಲ್ಲೇ ಇರೋದ್ರಿಂದ ಪ್ಲೇನ್ ಲ್ಯಾಂಡಿಂಗ್ ಆಗೋದು ಅಥವಾ ಟೇಕ್ ಆಫ್ ಆಗೋದನ್ನು ಆರಾಮ್ಸೆ ನೋಡ್ಬೋದು. ಅಲ್ಲಿ ನೋಡಿ, ಒಂದು ಪ್ಲೇನ್ ಲ್ಯಾಂಡಿಂಗ್ ಆಗ್ತಾ ಇದೆ. ಸೊ ಅಷ್ಟೊತ್ತಿಗೆ ನನ್ನ ಫುಡ್ ರೆಡಿ ಆಯಿತು. ಸೊ ನನಗೆ ಫುಡ್ನ ಅವರು ಸರ್ವ್ ಮಾಡಿದ್ರು. ನೋಡಿ, ಈ ಥರ ಕಾಣ್ತಾ ಇತ್ತು. ಬೌಲ್ ಸಿಕ್ಕಿದ್ದೆ ತಡ ನಾನು ಬ್ಯಾಟಿಂಗ್ ಶುರು ಮಾಡಿದೆ. ಆ್ಯಂಡ್ ಫುಡ್ ತುಂಬ ಡಿಲಿಷಿಯಸ್ ಆ್ಯಂಡ್ ಟೇಸ್ಟಿಯಾಗಿತ್ತು. ಸೊ ಇದಾಗಿತ್ತು ಇವತ್ತಿನ ನಾನ್ ವೆಜ್ ಫುಡ್ ಬೌಲ್ನ ವ್ಲಾಗ್.